ಇವತ್ತು ನಾನು ಯಾವಾಗಲೂ ನಮ್ಮ ಗುರುಗಳ ಮಾತನ್ನು ಹೇಳ್ತಾ ಇರ್ತೀನಿ, ನಮ್ಮ ಅಜ್ಜನ ಮಾತನ್ನು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ. ಹಂಗೆ ನಮಗೆ ಮಾನವೀಯತೆ ಒಂದು ದೊಡ್ಡ ಧರ್ಮ. ನಿಮ್ಮನ್ನೆಲ್ಲ ಸೋದರ ಸಮಾನದಂತೆ ಎಲ್ಲ ಜನಾಂಗ ಕೂಡ ನೊಂದು ಬೆಂದುತ್ತಾ ಇರೋಂಥ ಈ ಸಮಾಜಕ್ಕೆ ಶಕ್ತಿ ಕೊಡಬೇಕಾದ್ದೇ ನಮ್ಮ ಸರ್ಕಾರದ ಮೂಲ ಉದ್ದೇಶ. ಆ ಕೆಲಸವನ್ನು ಖಂಡಿತ ನಾನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಕಾಲ ಬರ್ತಿದ್ದಂಗೆ ತಾವು ಅನೇಕರು ವಲಸೆಗಳನ್ನು ನಗರಗಳಿಗೆ ಬರ್ತಾಯಿದ್ದೀರಿ. ನಾನು ಬರೋದು ಬೇಡ ಅಂತ ನಾನು ಹೇಳೋದಿಲ್ಲ, ತಡೀಲಿಕ್ಕೂ ನಾನು ತಯಾರಿಲ್ಲ. ಆದರೆ ನಿಮ್ಮ ಮೂಲ ಬಿಡಕ್ಕೆ ಹೋಗಬೇಡಿ, ಮೂಲ ಆಸ್ತಿ ಬಿಡಕ್ಕೆ ಹೋಗಬೇಡಿ, ಮೂಲದ ಆಸ್ತಿಗಳನ್ನು ಮಾರ್ಕೊಳಕ್ಕೆ ಹೋಗಬೇಡಿ. ಚಿಕ್ಕದಿರಲಿ ದೊಡ್ಡದಿರಲಿ, ದಯವಿಟ್ಟು ತಮ್ಮ ಬದುಕನ್ನು, ಪ್ರಕೃತಿಯನ್ನು, ಎಲ್ಲರಿಗೂ ಕೂಡ ಪ್ರಕೃತಿಯಲ್ಲಿ ಬದುಕುವಂಥ ಭಾಗ್ಯ ಎಲ್ಲರಿಗೂ ಕೂಡ ಸಿಗುವುದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳಿ. ತಾವೆಲ್ಲ ಗಮನಿಸಿರಬೇಕು, ಅಂಬಾನಿ ಅವರು ಸುಪುತ್ರ ಎಷ್ಟೇ ದೊಡ್ಡ ಶ್ರೀಮಂತ ಆದರೂ ಕೂಡ ಕೊನೆಗೆ ಒಂದು ದೊಡ್ಡ ಝೂ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆಲ್ಲ ಸರಿ ಮಾಡೋಂಥ ಕೆಲಸ, ಆರೋಗ್ಯಕರವಾಗಿ ಔಷಧಿ ಕೊಡುವಂಥ ಕೆಲಸ ಅದೆಲ್ಲ ಗುಜರಾತಲ್ಲೇ ಎಲ್ಲೋ ಅಂತಾರ ಅಂತ ಮಾಡಿದ್ದಾರೆ. ನಾನು ಯಾವತ್ತಾರು ಒಂದಿನ ಹೋಗಬೇಕು ಅಂತ ಇದ್ದೇನೆ. ಸೊ ನಾನು ಮಾಧ್ಯಮದಲ್ಲಿ ನಾನು ನೋಡಿದೆ, ಟಿ ವಿಗಳೆಲ್ಲ ನೋಡಿದೆ. ಎಷ್ಟೇ ದೊಡ್ಡವರಾದರೂ ಕೂಡ ಕೊನೆಗೆ ಮನಸ್ಸು ಎಲ್ಲಿಗೆ ಹೋಗ್ತಾ ಇದೆ, ಅವನ ಮೂಲ ಬದುಕಿನಕ್ಕೆ ಇದು ಎಳಿತಾ ಇದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೇ ದೊಡ್ಡವರಾದರೂ ಕೂಡ ಕೊನೆಗೆ ಆ ಮೂಲ ಏನು ಪ್ರಕೃತಿಯ ನಿಯಮ, ಅದು ಯಾರ್ದು ಅಲ್ಲ, ಪ್ರಕೃತಿಯ ನಿಯಮ. ಆ ನಿಯಮಕ್ಕೆ ಗೌರವವನ್ನು ಕೊಟ್ಟು ನಾವೆಲ್ಲ ಮಾಡಬೇಕಾಗ್ತದೆ. ಆದ್ದರಿಂದ ನಾವು ಎಷ್ಟೇ ದೊಡ್ಡವರಾದರೂ ಮೂಲ ಆದಿವಾಸಿಗಳೇನೋದನ್ನು ಕೂಡ ನಾನು ಕೂಡ ಮರೀಲಿಕ್ಕೆ ತಯಾರಿಲ್ಲ. ನಮ್ಮ ಹಳ್ಳಿ ಬದುಕನ್ನು ನಾವು ಉಳಿಸ್ಕೊಳ್ಳೇಬೇಕು. ನಾನು ಬೆಂಗಳೂರು ನಗರದ ಎಲ್ಲ ಶಾಲೆಗಳಲ್ಲಿ, ಯಾವುದೇ ನಗರದ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡೋಂಥ ನನ್ನ ವಿದ್ಯಾರ್ಥಿಗಳಿಗೆ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ. ಯಾವುದು ನಮ್ಮ ಯೂನಿವರ್ಸಿಟಿಯವ್ರಿಗೆ ಹೇಳ್ಬಿಟ್ಟು 3 ದಿನದ ಒಂದು ಕಾರ್ಯಕ್ರಮ. ಏನಪ್ಪ ಅಂತಂದರೆ, ಅವರು ಕಂಪಲ್ಸರಿ ಹೋಗಿ ಹಳ್ಳಿಗಳಲ್ಲಿ ಅವರು ವಾಸ ಇದ್ದು ನಮ್ಮ ಹಳ್ಳಿ ಜನರ ಬದುಕು, ಅಲ್ಲಿ ವ್ಯವಸಾಯ ಹೆಂಗೆ ಮಾಡ್ತಾನೆ, ಹಾಲು ಹೆಂಗೆ ಕರಿತಾನೆ, ಅವನ ಬದುಕೇನಿದೆ, ಅವನದೇನು ಕಾರ್ಯಕ್ರಮ, ತೋಟಗಾರಿಕೆ ಯಾವ ರೀತಿ ಮಾಡ್ತಾನೆ, ಎಷ್ಟು ಕಷ್ಟ ಇದೆ ಆ ಬದುಕು ಅಂಥೇಳಿ ಈ ಬೆಂಗಳೂರು ನಗರದಲ್ಲಿ ಇರೋಂಥ ಎಲ್ಲ ಟೌನ್ಗಳಲ್ಲಿರೋಂಥ ಎಲ್ಲ ಹಳ್ಳಿಲಿ ಬದುಕಂಥ ಎಲ್ಲರೂ ಕೂಡ ಹಳ್ಳಿಯ ಬದುಕಿನ ಬಗ್ಗೆ ಅವ್ರಿಗೆ ತಿಳುವಳಿಕೆಯನ್ನು ಕೊಡೋಂಥ ಕೆಲಸ. ಯಾಕೆಂದರೆ ಆ ಶ್ರಮ ಪಟ್ಟೋದ್ರಿಂದ ಅವನು ವ್ಯವಸಾಯ ಮಾಡಿ ಅವನು ಹಾಲು ಕೊಟ್ಟಿದ್ದರಿಂದ ಇವರು ಹಾಲು ಕುಡಿತಾರೆ. ಅವನು ವ್ಯವಸಾಯ ಮಾಡಿ ಅಕ್ಕಿ, ರಾಗಿ, ಗೋಧಿ, ತರಕಾರಿ ಬೆಳೆಯೋದ್ರಿಂದ ಇಲ್ಲಿ ಜನ ಬಂದು ಆರೋಗ್ಯಕರವಾಗಿ ತರಕಾರಿ ಇದನ್ನು ಬೆಳೀತದೆ. ಅವನ ಬದುಕು ಎಷ್ಟು ಶ್ರಮ ಇದೆ, ಅವನ ಬದುಕಿನಿಂದ ನಮ್ಮ ಮಕ್ಕಳು ಆರೋಗ್ಯಕರವಾಗಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಈಗಿರುವಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ. ನೆಹರು ಅವರು ಕೂಡ ಇವತ್ತು ಹಿಂದೆ ಒಂದು ದೊಡ್ಡ ಡ್ಯಾಮನ್ನು ಕೂಡ ಆದಿವಾಸಿಯವ್ರ ಕೈಲೇ ಇದನ್ನು ಉದ್ಘಾಟನೆ ಮಾಡಿಸ್ತಂಥ ಇತಿಹಾಸ ಇವತ್ತು ನಾವೆಲ್ಲ ಅಣೆಕಟ್ಟು ಬಕ್ರಾನಂಗಲ್ ಡ್ಯಾಮ್ ಅಲ್ಲ, ಆ ಡ್ಯಾಮ್ ನಾವು ಮಾಡಿದಂಥದ್ದು ನಾವೆಲ್ಲ ಕೂಡ ಗಮನಿಸಿದ್ದೇವೆ. ನಿಮಗೆ ನಾನು ಹೇಳ್ತೀನಿ, ನಮ್ಮ ಸರ್ಕಾರ ಇವತ್ತೇನು ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿದೆ, ಇದು ನಿಮಗೆ ನಮಗೆ ಇರುವಂಥ ಸಂಬಂಧ ಭಕ್ತಂಗೂ ಭಗವಂತನಿಗಿರುವಂಥ ಸಂಬಂಧ. ನಿಮ್ಮ ಬದುಕಿನಲ್ಲಿ ನಾವು ಶಿಕ್ಷಣದಲ್ಲಿ ಗ್ಯಾರಂಟಿ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ, ಭೂಮಿ ಗ್ಯಾರಂಟಿ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ, ವಸತಿ ಗ್ಯಾರಂಟಿ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ, ಆಹಾರ ಗ್ಯಾರಂಟಿ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ, ಉದ್ಯೋಗ ಗ್ಯಾರಂಟಿ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಈಗ 5 ಗ್ಯಾರಂಟಿ ಕೊಟ್ಟು ನಿಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ಮನೆಯಲ್ಲಿ ಬೆಳಕು ಕೊಡ್ತಾ ಇದೀವಿ ತಾನೇ, ಎಲ್ಲ ಮನೆ ಯಜಮಾನರಿಗೆ 2,000 ಕೊಡ್ತಾ ಇದೀವಿ ತಾನೇ, 10 kg ಅಕ್ಕಿ ಕೊಡ್ತಾ ಇದ್ದೀವಿ ತಾನೇ, ಹೆಣ್ಮಕ್ಳಿಗೆ ಫ್ರೀ ಓಡಾಡಕ್ಕೆ ಕೊಡ್ತಾ ಇದೀವಿ ತಾನೇ, ಬಸ್ಸಲ್ಲಿ ಯುವಕರಿಗೆಲ್ಲ ಉದ್ಯೋಗ ಸಿಗದೆ ಹೋದ್ರು 3,000 ಕೊಡ್ತಾ ಇದೀವಿ ತಾನೇ.
ಹಿಂದೆ ಯಾವ್ದಾದ್ರು ಸರ್ಕಾರ ಯಾವ್ದಾದ್ರು ಪಾರ್ಟಿ ಇಂಥದ್ದು ಒಂದು ಕಾರ್ಯಕ್ರಮ ಕೊಟ್ಟಿದ್ರಾ? ನಿಮ್ಮ ಭೂಮಿನ ಸಕ್ರಮ ಅಂತ ಕಾರ್ಯಕ್ರಮ ಕೊಟ್ಟಿದ್ರಾ? ಫಾರಂ 3 ಹಾಕೊಂಡು 53 ಹಾಕೊಂಡು 58 ಹಾಕೊಂಡು ನಿಮ್ಮ ಭೂಮಿನ ರೆವಿನ್ಯೂ ಭೂಮಿಲಾಗಲಿ ಅರಣ್ಯ ಭೂಮಿಲಾಗಲಿ ಜಮೀನನ್ನು ನಿಮಗೆ ಸರಿಯಾದಂಥ ಉಳಿಸ್ಕೊಳ್ಳಿಕ್ಕೆ ಯಾವ್ದಾದ್ರು ಸರ್ಕಾರ BJP ಆಗಲಿ ದಳ ಸರ್ಕಾರ ಕೊಟ್ಟಿತ್ತಾ? ಇದನ್ನು ತಿಳ್ಕೊಳ್ಳಿ. ಏನಿದು ನಾವುಂಟು ನೀವುಂಟು ನಾವುಂಟು. ನಮ್ಮ ಸರ್ಕಾರ ಇರೋದು ನಿಮಗೋಸ್ಕರ, ನೀವಿರೋದು ನಮಗೋಸ್ಕರ. ಈಗ ನಿಮ್ಮ ಸಂಘದ ಅಧ್ಯಕ್ಷರು ನನಗೇನು ಅರ್ಜಿ ಕೊಟ್ಟಿದ್ದಾರೆ, ಏನು ಕೆಲವು ಬೇಡಿಕೆಗಳನ್ನು ಇವತ್ತು ಎಲ್ಲ ಸೇರಿ ಇಟ್ಟಿದ್ದಾರೆ. ಕೆಲವು ವಿಚಾರಗಳನ್ನು ಇಟ್ಟಿದ್ದಾರೆ. ನಮ್ಮ ಸುಮಾರು ಒಂದು ಅರ್ಜಿಯನ್ನು ನಮ್ಮ ಚಂದ್ರಶೇಖರ್ ಅವರು ರಾಜ್ಯಾಧ್ಯಕ್ಷರು ಮತ್ತು ಬೇರೆಯವರೆಲ್ಲ ಸೇರಿ ಏನು ಇಟ್ಟಿದ್ದಾರೆ, ಇದೆಲ್ಲ ಕೂಡ ಖಂಡಿತ ನಾನು ಪರಿಶೀಲನೆ ಮಾಡಿ ನಿಮ್ಮ ಜೊತೆ ನಾನು ಇವತ್ತು ಬಂದದ್ದು ಬೇರೆ ಯಾವ ಉದ್ದೇಶಕ್ಕಿಲ್ಲ. ದೊಡ್ಡ ಕಾರ್ಯಕ್ರಮ, ಸಂವಾದ ಕಾರ್ಯಕ್ರಮ ಇಲ್ಲಿತ್ತು. ನಮ್ಮ ಇವರು ಕೂಡ ಬಂದು ನಾನು ಅಲ್ಲೇ ಬಂದು ನೀವು ಈಗ ಕಾಯ್ತಾ ಇದ್ದಾರೆ ಸಾವಿರಾರು ಜನ ಅಂಥೇಳಿ ನನ್ನನ್ನು ಕರ್ಕೊಂಡು ಬಂದರು. ಸೊ ನಿಮ್ಮನ್ನು ನಾವೆಲ್ಲ ಒಂದು ಉತ್ತಮವಾದಂಥ ಹುದ್ದೆಯಲ್ಲಿ ನಿಮ್ಮನ್ನೆಲ್ಲ ನೋಡ್ಬೇಕು, ನಾವು ನಿಮ್ಮ ಜೊತೆ ಬದುಕಬೇಕು. ನಾವು ನಿಮ್ಮ ಏಳಿಗೆಯಿಂದ ನಿಮ್ಮ ಶ್ರಮಕ್ಕೆ ನಾವು ಗೌರವನ ಕೊಡಬೇಕು. ಇದಕ್ಕೆ ನಮ್ಮ ಎಲ್ಲ ಥರದ ಸಹಕಾರ ಕೊಡಲಿಕ್ಕೆ ನಾವಿದೆ. ಸೊ ನೀವು ಮಾತ್ರ ಯಾರು ಕೂಡ ನಿಮಗೆ ನಾನು ಒಬ್ಬ ಆದಿವಾಸಿ, ನಾನೊಬ್ಬ ಟ್ರೈಬಲ್ಲು, ನಾನು ಕಾಡು ಮನೇಲಿದ್ದವನು, ಕಾಡು ಮನುಷ್ಯ ಅಂತ ಹೇಳ್ಕೊಂಡ್ರೆ ನನಗೆ ಅವಮಾನ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮೂಲ ಹಕ್ಕು ನಿಮ್ಮ ಬದುಕು. ಆ ಬದುಕನ್ನು ಶ್ರೇಷ್ಠವಾಗಿ ನೀವೆಲ್ಲ ಸೇರಿ ಕಾಪಾಡಬೇಕು. ಸೊ ಹುಷಾರು. ಈಗ SIR ಬೇರೆ ನಡೀತಾ ಇದೆ, ಓಟು ಡಿಲೀಟ್ ಆಯ್ತಾ ಇದೆ. ಲಕ್ಷಾಂತರ ಓಟು ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ನಿಮ್ಮ ಓಟನ್ನು ನೀವು ಕಾಪಾಡಲಿಕ್ಕೆ ನಿಮಗೇನು ಮೂಲ ವಾಸಿಗಳ ಪತ್ರ, ಜಾತಿ ಪ್ರಮಾಣ ಪತ್ರ ಅದನ್ನೆಲ್ಲ ಕೊಡಲಿಕ್ಕೆ ನಾನು ಈಗಾಗಲೇ ಆದೇಶ ಕೂಡ ನಾನು ಕೊಟ್ಟಿದ್ದೇನೆ. ಹುಷಾರಾಗಿ ನೋಡ್ಕೊಳ್ಳಿ. ಇನ್ನೊಂದು ದಿನದಲ್ಲಿ ಕೆಲವು ದಿನದಲ್ಲಿ ನಿಮ್ಗೆ ಎನ್ಯುಮರೇಷನ್ ಫಾರ್ಮ್ ಎಲ್ಲ ಬಂದಿತ್ತಾ ನಿಮಗೆಲ್ಲ? ಅದನ್ನೆಲ್ಲ ವಾಪಸ್ ತಲುಪಿಸಿದ್ದೀರಾ? ಭಾಳ ಹುಷಾರಾಗಿ ಇಟ್ಕೊಳ್ಳಿ. ಆಮೇಲೆ ಕೊನೆಗೆ ನನ್ನ ಗ್ಯಾರಂಟಿಗಳೆಲ್ಲ ಹೊರ್ಟೋಯ್ತವೆ. ಆಮೇಲೆ ನಿಮ್ಗೆ ಯಾಕೆಂದರೆ ನಾವು ಗ್ಯಾರಂಟಿ ಮಾಡಿದ್ದರೆ ನಿಮ್ಮಂಥವ್ರಿಗೋಸ್ಕರ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ತಾವು ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ಭಾಳ ಸಂತೋಷ. ನಿಮ್ಮನ್ನೆಲ್ಲ ಭೇಟಿ ಮಾಡಿ, ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಜೊತೆಲಿ ಕೆಲವು ಕಾಲ ಕಳೆದಿದ್ದೀನಲ್ಲ, ನಾನು ನನ್ನ ಮೂಲ ನೀವೆಲ್ಲ ಕೂಡ ನಿಮ್ಮ ಬದುಕಿನಲ್ಲಿ ನಾನು ಒಂದು ದೊಡ್ಡ ಶಕ್ತಿಯ ತುಂಬಬೇಕು ಅನ್ನೋದು ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ಸರ್ಕಾರ ಯಾವತ್ತೂ ಕೂಡ ನಿಮ್ಮನ್ನ ಕೈ ಬಿಡುವಂಥ ಪ್ರಶ್ನೆಯೇ ಇಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನಾನು ಸದ್ಯದಲ್ಲೇ ನಿಮ್ಮ ಅಧ್ಯಕ್ಷರು ದ್ವಾರಕಾನಾಥ್ ಅವರು ಬಂದು ನನ್ನನ್ನು ಭೇಟಿ ಮಾಡಿದ ತಕ್ಷಣ ಸದ್ಯದಲ್ಲೇ ಇದನ್ನು ಏನು ಒಂದು ನಮ್ಮ ಆಯೋಗ ರಚನೆ ಆಗಬೇಕು ಅಂತ ಏನು ಕೇಳ್ತಾ ಇದ್ದಾರೆ, ಆ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.